ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸೀರಿಯಸ್ಲಿ ಗಿಲ್ಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ನೆಕ್ಸ್ಟ್ ಲೆವೆಲ್ ಗುರು. ಪ್ರೋಮೋ ಸಖತ್ತಾಗಿದೆ. ಗಿಲ್ಲಿ ಮಿಮಿಕ್ರಿಗೆ ಸೈಲೆಂಟ್ ಆದ್ರೆ ಅಶ್ವಿನಿಗಳು ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಅಯ್ಯೋ ನಿಮ್ಗೆ ದೊಡ್ಡವನು ಕಣ್ರಿ 3 ವರ್ಷ ಅಂತ ಹೇಳಿದ್ರು. ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು, ಏನ್ರಿ ಆಯ್ತು? ಅಶ್ವಿನಿ ಬಾ, ಅಶ್ವಿನಿ ಹೋಗಿ ಒಂದಿರ್ ತಪ್ಪು, ಅಶ್ವಿನಿ ಹೋಗಿ ಬಂದ್ ಅಂತ ಹೇಳಿದ್ರು ಕಣ್ರಿ ಅವರು. ನೀವೇನಾರು ನಮಗಿಂತ ಚಿಕ್ಕವರಾಗಿದ್ರು ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಪ್ಲೀಸ್ ಸೀ ಮೈ ಐಸ್, ಐ ಆಮ್ ಟಾಕಿಂಗ್ ವಿತ್ ಮೀ ಸೊ ಫ್ರಮ್ ಸೊ ಓಕೆ, ಸೂಪರ್ ಹಿಟ್ ಓಕೆ. ಮಾತೆ ರಾಜಮಾತೆ ನೀನೆ ಹೊಸತ್ತೆ ಖಂಡಿತ ಗುರು. ಸೀರಿಯಸ್ಲಿ ಇವತ್ತಿನ ಎಪಿಸೋಡ್ನ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಆ್ಯಂಡ್ ಎಲ್ಲಿಂದ ಬರುತ್ತೆ ಗುರು ಇಷ್ಟೊಂದು ಮಾತು ವ್ಯಕ್ತಿಗೆ? ಯಪ್ಪ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಗ್ಲೀಷು ಅಷ್ಟೇ ಒಂದು ಕಾಮಿಡಿಯಾಗಿ ಯೂಸ್ ಮಾಡ್ಕೊಂಡು ಇಂಗ್ಲೀಷ್ನು ಕೂಡ ನೆಕ್ಸ್ಟ್ ಲೆವೆಲ್ಲಿ ಒಂದು ಕ್ರಿಯೇಟಿವ್ ಆಗಿ ಮಾತಾಡ್ತಾರೆ. ಜೊತೆಗೆ ನಮ್ಮ ಕನ್ನಡ ಮೂವಿ ಸೂಫ್ರಮ್ ಸೋ ಏನೋ ಇತ್ತಲ್ಲ, ಆ ಮೂವಿದು ಕೂಡ ಬರ್ತಾ ಇದೆ. ಏನೋ ಒಟ್ಟಿನಲ್ಲಿ ಅಶ್ವಿನಿಗೌಡವ್ರನ್ನೇ ಡಿಸ್ಟರ್ಬ್ ಮಾಡಬೇಕು, ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಕಳಿಸ್ಬೇಕು, ಈಗ ಕ್ಯಾಪ್ಟನ್ ಆಗದಂತೆ ನೋಡ್ಕೋಬೇಕು. ಸೊ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೂಪರ್. ಸೀರಿಯಸ್ಲಿ ಇವತ್ತಿನ ಎಪಿಸೋಡ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗಿಲ್ಲಿ ಒನ್ ಮ್ಯಾನ್ ಶೋ ಗುರು, ಹಾನೆಸ್ಟಾಗಿ ಹೇಳ್ತೀನಿ. ವಾವ್. ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳನ್ನ ನೋಡಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ನಗ್ತಿದ್ದಾರೆ. ಪಾಪ ಅನ್ಸುತ್ತೆ ಒಂದು ಸಲ ಅಶ್ವಿನಿಗೌಡ ನೆನೆಸ್ಕೊಂಡ್ರೆ. ಪಾಪ ಅಂತ ಹೇಳ್ಬಿಡಿ ಅಂತ ಹೇಳ್ತೀರ ನನಗೆ ಗೊತ್ತು, ಬಟ್ ಏನು ನೋಡಿ ಅಲ್ಲಿರೋದು ಸಿಚುವೇಶನ್ ಅಬ್ಸರ್ವ್ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಆ ಥರ ಬಿಗ್ ಬಾಸ್ ಅವ್ರು ಬೇರೆ ತಂದು ಇಟ್ಟಿದ್ದಾರೆ. ಸುಮ್ಮನೆ ಗಿಲ್ಲಿ ಆಡಿದ ಮಾತುಗಳೆಲ್ಲ ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೋಬೇಕು. ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರುತ್ತೆ ಅವ್ರಿಗೆ. ಅದು ಸೈಲೆಂಟ್ ಆಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೂಪರ್. ನೋಡುವ ಇವತ್ತಿನ ಎಪಿಸೋಡ್ ಯಾವ ಥರ ಇರುತ್ತೆ ಏನು ಕತೆ ಅಂತ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ನಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ನಾನು ನಿಮ್ಗೆ ಒಂದು ವಿಷಯ ಹೇಳಿದೆ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೊಬ್ರಿಗೆ ಟಾಂಟ್ ಕೊಡೋಂಥದ್ದು, ಅವ್ರು ಮಾಡಿರೋ ತಪ್ಪು ಇಟ್ಕೊಂಡು ಮಾತಾಡೋಂಥದ್ದನ್ನೇ ಮಾಡ್ತಿರೋದು ಗಿಲ್ಲಿ. ಇದನ್ನು ತುಂಬ ಜನ ಎಂಜಾಯ್ ಮಾಡ್ತಾರೆ. ತುಂಬ ಜನ ಅಂದರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಓಕೆನಾ? ಬಟ್ ಆದರೆ ವಿಷಯ ಏನಪ್ಪ ಅಂದರೆ ಅಲ್ಲಿ ಕ್ಲಿಯರಾಗಿ ಬೇರೆ ಸಂದರ್ಭಗಳಂತ ಬಂದಾಗ ಗಿಲ್ಲಿನ ನೆಗೆಟಿವ್ ಮಾಡ್ತಾರೆ. ಇದೇ ವಿಷಯ ಇಟ್ಕೊಂಡು ಇಷ್ಟೇ ಡಿಫ್ರೆನ್ಸು ಸಂದರ್ಭ ಅನ್ನೋಂಥದ್ದು. ಆ್ಯಂಡ್ ಜೊತೆಗೆ ಅವ್ರ ವಿಷಯ ಅಂತ ಬಂದಾಗ ಮಾತ್ರ ಗಿಲ್ಲಿ ಅದು ಮಾಡ್ಬಿಟ್ಟು ಇದು ಮಾಡ್ಬಿಟ್ಟ. ಇವಾಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಇದೇ ಥರ ತಾನೇ ಅವಾಗಲೂ ಕೂಡ ಟಾಂಟ್ ಕಟ್ಕೊಡೋಂಥದ್ದು, ಅವರು ಮಾಡುವಂಥ ತಪ್ಪುಗಳು ಇಟ್ಕೊಂಡೇ ತಾನೇ ಮಾತಾಡೋಂಥದ್ದು. ಅವಾಗಲೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಕಳಪೆ ಮತ್ತು ನಾನ್ಮಿಟ್ ಅಂತ ಬಂದಾಗ ಅಥವಾ ಏನಾರ ಮಾತಾಡಬೇಕು ಅಂತ ಬಂದಾಗ ಅದನ್ನ ಇಟ್ಕೊಂಡು ನೆಗೆಟಿವ್ ಮಾತಾಡ್ಬಿಡೋದು, ತೇಜವದೇ ಅಂದ್ಕೊಂಡು. ಕ್ರೇಜಿ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಅವ್ರಿಗೆ ಗೊತ್ತು ಗಿಲ್ಲಿ ಏನು ಅಂತ. ಸೊ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗುವ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.